ಕಾವೇರಿ ತೀರದ ಜನರು ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳಿ ಎಷ್ಟೋ ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ರಾತ್ರೋರಾತ್ರಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ ಅಂತ ಈಗ ಮಂಡ್ಯದಲ್ಲಿ ಎಲ್ಲ ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಚಲುವರಾಯಸ್ವಾಮಿ ಅವರು ಬಂದು ಮಾತನ್ನ ಹೇಳಿಕೆ ಕೊಟ್ಟಿದ್ದಾರೆ. ಕೆಆರ್ಎಸ್ ನಿಂದ ನೀರು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಅಂತ ಚಲುವರಾಯಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡಿ. ಪ್ರತಿಭಟನೆ ಮಾಡೋದು ಬೇಡ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಸಚಿವರು ಪ್ರತಿಭಟನಾಕಾರರಿಗೆ ಮನವೊಲಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದೆ. ಇದರ ಮಧ್ಯೆ ಸಿಡಬ್ಲ್ಯೂಆರ್ಸಿ ನೀರನ್ನ ಬಿಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಈಗ ಕೆಆರ್ಎಸ್ ನಿಂದ ನೀರು ಬಿಟ್ಟಿಲ್ಲ ಅಂತ ಹೇಳಿ ಸಚಿವರು ಚಲುವರಾಯಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಪ್ರತಿಭಟನೆ ಬೇಡ, ನನ್ನ ಮೇಲೆ ನಂಬಿಕೆಯನ್ನ ಇಡಿ ಅಂತ ಸಚಿವರು ಪ್ರತಿಭಟನಾಕಾರರಿಗೆ ಮನವೊಲಿಸ್ತಾ ಇದ್ದಾರೆ. ತಮಿಳುನಾಡಿಗೆ ರಾತ್ರೋರಾತ್ರಿ ಸರ್ಕಾರ ನೀರು ಬಿಟ್ಟಿದೆ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು, ಕಾವೇರಿ ತೀರದ ಮಕ್ಕಳು, ಕನ್ನಡಿಗರು, ಅನ್ನದಾತರು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಪ್ಟೆಂಬರ್ಗೆ ಕೆಆರ್ಎಸ್ ತುಂಬುವ ವಿಶ್ವಾಸ ಇದೆ ಅಂತ ಹೇಳಿ ಸಚಿವರು ಇಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿ ಇಲ್ಲಿ ಸಣ್ಣ ಹನಿಗಳಷ್ಟು ಮಳೆ ಸುರಿತಾ ಇದೆ. ಹಾಗಾಗಿ ಆಗಸ್ಟ್ ಸೆಪ್ಟೆಂಬರ್ ತುಂಬುವಷ್ಟರೊಳಗೆ ಕೆಆರ್ಎಸ್ ಫುಲ್ ಆಗುತ್ತೆ. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಅಲ್ಪಾವಧಿ ಬೆಳೆಗೆ ಬುಧವಾರ ಮಹತ್ವದ ತೀರ್ಮಾನವನ್ನ ನಾವು ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಮಳೆ ನಿರೀಕ್ಷೆ ನಡುವೆ ರೈತರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು. ಈಗ ಆಲ್ರೆಡಿ ಆ ಕಡೆ ಮಂಡ್ಯ ಭಾಗದಲ್ಲಂತರೂ ಪ್ರತಿಭಟನೆಗಳು ದಿನೇ ದಿನೇ ಹೆಚ್ಚಾಗಿ ನಡೀತಾ ಇದೆ. ನಾವು ನೀರು ಬಿಡಬೇಡಿ ಅಂತ ಅಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಅದೆಂಗ್ ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಬಿಟ್ರಿ ಅಂತ ಹೇಳ್ಬಿಟ್ಟು ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಗಿ ಎಳ್ಳು ನೀರು ಬಿಟ್ಟು ನದಿಯಲ್ಲಿ ಹೋರಾಟ ಮಾಡಿದಂತ ಪ್ರಸಂಗವನ್ನ ನಾವು ಗಮನಿಸಿದ್ವಿ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಚಲುವರಾಯಸ್ವಾಮಿ ಅವರು ಅವರಿಗೆ ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರನ್ನ ಬಿಟ್ಟಿಲ್ಲ, ನನ್ನ ಮಾತನ್ನ ನಂಬಿ ನೀವು ದಯವಿಟ್ಟು ಈ ಪ್ರತಿಭಟನೆ ಮಾಡೋದು, ನಿಮ್ಮ ಸಮಯ ವ್ಯರ್ಥ ಮಾಡೋದು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಸಚಿವರು ತಿಳಿ ಹೇಳಿದ್ದಾರೆ. ಸದ್ಯ ತಮಿಳುನಾಡಿಗೆ ರಾತ್ರಿ ನೀರು ಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಬಿಟ್ಟೇ ಇಲ್ಲ. ಸೆಪ್ಟೆಂಬರ್ಗೆ ಕೆಆರ್ಎಸ್ ತುಂಬಾ ವಿಶ್ವಾಸವಿದೆ. ಹಾಗಾಗಿ ಅಲ್ಪಾವಧಿ ಬೆಳೆಗೆ ನಾವು ಮಹತ್ವದ ತೀರ್ಮಾನ ಮಾಡ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ.